ಇನ್ನು ಕಮಲ್ ವಿರುದ್ಧ ರಾಮನಗರದಲ್ಲಿ ಕನ್ನಡಿಗರ ರೋಷಾಗ್ನಿ. ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದು ಕಮಲ್ ಭಾವಚಿತ್ರ ಹರಿದು ಕಾಲಿನಿಂದ ತುಳಿದು ಆಕ್ರೋಶ ಹೊರಹಾಕಿದ್ದಾರೆ. ಕಮಲ್ ಹಾಸನ್ ಭಾಷಾಜ್ಞಾನ ಇಲ್ಲದ ಅವಿವೇಕಿ, ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನದ ಹೇಳಿಕೆ ನೀಡಿದ್ದಾನೆ. ಕಮಲ್ನ ಸಿನಿಮಾ ರಾಜ್ಯದಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ, ಕ್ಷಮೆ ಕೇಳೋವರೆಗೂ ರಾಜ್ಯಕ್ಕೆ ಕಾಲಿಡಬಾರದು, ಕಮಲ್ ಹಾಸನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕೊಂಗ ಕಮಲ್ ಹಾಸನ್ಗೆ, ಒಬ್ಬ ತಮಿಳು ನಟ ತಮಿಳಿನಿಂದ ಕನ್ನಡ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಇಡೀ ಸಮಗ್ರ ನಾಡಿನ ಕನ್ನಡಿಗರಿಗೆ, ಪ್ರಪಂಚಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರಿಗೆ ಇದು ಬರಸಿಡಿಲು ಬಡದಂತಾಗಿದೆ. ಇದು ಇಡೀ ರಾಜ್ಯದ ಜನ ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಮಂಡ್ಯದಲ್ಲಿ ಕಮಲ್ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಕಮಲ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದು ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣ ಕರವೇ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದೆ. ಕಮಲ್ ಹಾಸನ್ ಕ್ಷಮೆಯಾಚನೆಗೆ ಒತ್ತಾಯಿಸಿದೆ. ಕರ್ನಾಟಕದಲ್ಲಿ ತಮಿಳು ಸಿನಿಮಾ ಬ್ಯಾನ್ಗೆ ಆಗ್ರಹಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.